ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೇನು ಮಾಡ್ತಿದ್ದೀನಿ ಅಂದರೆ ಕೋಳಿ ಸಾರು ಮಾಡ್ತಿದ್ದೀನಿ. ಸೊ ಇದರಲ್ಲೇನಪ್ಪ ಸ್ಪೆಷಲ್ ಅಂದರೆ ಎಲ್ಲರೂ ಮಾಡೋದು ಬೇರೆಯೇ, ನಾನು ಮಾಡೋ ಸ್ಟೈಲ್ ಬೇರೆಯೇ. ಸೊ ಈ ಥರ ನೀವು ಟ್ರೈ ಮಾಡಿ ನೋಡಿ ನಾನು ಮಾಡೋ ಥರ, ಆಗ ನಿಮಗೆ ಅದರ ಟೇಸ್ಟ್ ಅರ್ಥ ಆಗುತ್ತೆ. ಆದರೆ ಈ ಥರ ಮಾಡೋದ್ರಿಂದ ಏನೋ ಚೆನ್ನಾಗಿಲ್ಲಪ್ಪ ಅಂತ ಏನಿಲ್ಲ, ಸೂಪರಾಗಿ ಬಂದಿದೆ. ಸೊ ನಿಮಗೂ ನಾನು ಹೇಳ್ಕೊಡ್ತೀನಿ ನೋಡಿ. ಒಂದೆರಡು ನೀರುಳ್ಳಿನ ಕಟ್ ಮಾಡಿ ಫಸ್ಟು, ಆಮೇಲೆ ಟೊಮೆಟೊನ ಕಟ್ ಮಾಡಿ, ಆಮೇಲೆ ಒಂದು ಮೆಣಸಿನ್ಕಾಯಿ ಹಾಕಿ, ಆದ ನಂತರ ಒಂದು ಶುಂಠಿ ತಗೊಳ್ಳಿ. ಅದಾದ ನಂತರ ಒಂದು ತೆಂಗಿನಕಾಯಿ ಸಾಕು. ನೆಕ್ಸ್ಟ್ ಅರಿಶಿನ, ಹಾಗೆ ಜೀರಿಗೆ, ಹಾಗೆ ಗರಂ ಮಸಾಲೆ ಕೆತ್ತಗಳು ಬರ್ತಾವಲ್ಲ ಅದು, ಇಲ್ಲದಿದ್ದರೆ ಗರಂ ಮಸಾಲನೂ ಆಗುತ್ತೆ. ಆಮೇಲೆ ಕೊತ್ತಂಬರಿ ಹುಡಿ, ಹಾಗೆ ಮೆಣಸಿನ ಹುಡಿ. ನಾನು ಮೆಣಸಿನ ಹುಡಿ ಹಾಕೋದು ಜಾಸ್ತಿ, ಸೊ ಹಾಗಾಗಿ ಮೆಣಸಿನ ಹುಡಿನ ಹಾಕ್ತಿದ್ದೇನೆ. ಇದನ್ನೆಲ್ಲವನ್ನು ಸೇರಿ ಮಿಕ್ಸಿಯಲ್ಲಿ ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕಿ, ನಂತರ ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಡಿ, ಅದಕ್ಕೆ ಕೋಕೋನಟ್ ಆಯಿಲ್ ಹಾಕಿ, ಅದು ಸ್ವಲ್ಪ ಬಿಸಿ ಆಗಿದೆ ಅಂತ ನೋಡಿ. ಆದ ನಂತರ ಈರುಳ್ಳಿ ಹಾಕಿ, ಈರುಳ್ಳಿಯನ್ನು ಸರಿಯಾಗಿ ಫ್ರೈ ಮಾಡಿ. ಈರುಳ್ಳಿ ಆರೆಂಜ್ ಕಲರ್ ಅಲ್ಲ, ಇನ್ನು ಡಾರ್ಕ್ ಆರೆಂಜ್ ಕಲರ್ ಬರಬೇಕು, ಅಷ್ಟರ ತನಕ ನೀವು ಫ್ರೈ ಮಾಡ್ತಾನೆ ಇರಿ. ನೋಡಿ, ಡಾರ್ಕ್ ಈರುಳ್ಳಿ ಆಗೋಯ್ತು. ಇನ್ನು ಟೊಮೆಟೊ ಮೆಣಸಿನ್ಕಾಯಿಯನ್ನು ಹಾಕಿ ಅದನ್ನು ಸ್ವಲ್ಪ ಮಾಡಿ. ಆಮೇಲೆ ಶುಂಠಿ ಹೇಗಿದ್ದರೂ ಕಟ್ ಮಾಡಿ ಇಡ್ತಿದ್ದೀರ, ಅದನ್ನು ಕೂಡ ಬೇಯಿಸಿ ಎಣ್ಣೆಯೆಲ್ಲ ಮಿಕ್ಸ್ ಮಾಡಿ. ನಂತರ ಮಸಾಲೆ, ರುಬ್ಬಿದ ಮಸಾಲೆ ಇದೆಯಲ್ಲ ಅದನ್ನು ತೆಗೆದು ಹಾಕಿ. ಇದರಲ್ಲೇ ನಿಮಗೆ ಡೌಟ್ ಆಗಿರ್ಬೋದು, ಎಲ್ಲರೂ ಆಯಿಲಲ್ಲಿ ಈರುಳ್ಳಿಗಳನ್ನು ಫ್ರೈ ಮಾಡಿ ಆದಮೇಲೆ ಕೋಳಿಯನ್ನು ಹಾಕ್ತಾರಲ್ವ ಅಂತ. ಸೊ ನಾನು ಮಸಾಲೆಯನ್ನು ಹಾಕಿದ್ದೇನೆ, ಅದೇ ನನ್ನ ಸ್ಪೆಷಾಲಿಟಿ. ಹಾಗಂತ ನಾನು ಕೋಳಿಯನ್ನು ಬೇರೆಯೇ ಹಾಕಿ ಬೇಯಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಅರಿಶಿನ ಮತ್ತು ಉಪ್ಪು ಹಾಕಿ ಬೇರೆಯೇ ಬೇಯಿಸಿದ್ದೇನೆ. ಸೊ ಅದನ್ನೀಗ ಈ ಮಸಾಲೆ ಇದೆಯಲ್ಲ, ಸೊ ಇದರಲ್ಲೇ ನಾನು ಅದನ್ನು ಕೂಡ ಮಿಕ್ಸ್ ಮಾಡ್ತಿದ್ದೇನೆ ಬೆಂದ ನಂತರ. ನೋಡಿ, ಫೈನಲಿ ನಮ್ಮ ಕೋಳಿ ಸಾರು ರೆಡಿ ಆಗೋಯ್ತು ಅಲ್ವಾ. ಇದಕ್ಕೆ ಸ್ವಲ್ಪ ಅಲ್ಲಿಂದ ಹುಳಿ ಹಾಕಿ, ಯಾಕೆಂದರೆ ನಾನು ಹುಳಿ ಹಾಕಲಿಲ್ಲ. ನೀವು ಸರಿಯಾಗಿ ಗಮನಿಸಿದರೆ ನಿಮಗೆ ಅರ್ಥ ಆಗೋಗುತ್ತೆ ಅಲ್ವಾ. ಆದ್ದರಿಂದ ನಾನೀಗ ಹೇಳ್ತಿದ್ದೀನಿ, ಇದಕ್ಕೆ ಸ್ವಲ್ಪ ಲೆಮನ್ ಹಾಕಿ ಆದಮೇಲೆ ಸ್ವಲ್ಪ ಉಪ್ಪು ಬೆರೆಸಿ, ಅಲ್ಲಿಗೆ ನನ್ನ ಕೋಳಿ ಸಾರು ಅಂತ ರೆಡಿ ಆಗೋಯ್ತು. ನೀನು ಸ್ವಲ್ಪ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.